ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಇವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿಯವರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದು, ಇವರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಜೆಡಿಎಸ್ ಮಹಾಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಡಿಜಿಪಿಯಾಗಿರುವ ಚಂದ್ರಶೇಖರ್ ಇವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿಯವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಅವರ ಹುದ್ದೆಯ ಘನತೆ ಮತ್ತು ನಿಯಮಗಳನ್ನು ಉಲ್ಲಂಘಿಸಿ ಅವಮಾನ ಮಾಡಿದ್ದನ್ನು ಖಂಡಿಸಿದರು. ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಹಂದಿಗೆ ಹೋಲಿಸಿ ಸಿಬ್ಬಂದಿಗಳಿಗೆ ಪತ್ರ ಬರೆದಿರುವುದು ಉದ್ದಟತನ ಪರಮಾವಧಿಯಾಗಿದೆ ಎಂದು ಟೀಕಿಸಿದರು. ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಗೃಹ ಸಚಿವರು ಸಹ ಸಮರ್ಥನೆಗೆ ನಿಂತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಚುನಾಯಿತ ಜನಪ್ರತಿನಿಧಿಗೆ ಕಾನೂನುಬದ್ಧವಾಗಿರುವ ನಿಯಮಗಳನ್ನು ಉಲ್ಲಂಘಿಸಿದ್ದರೂ ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದಲೇ ಪತ್ರ ಬರೆಯಲು ಹೇಳಿದಂತಿದೆ ಎಂದು ಟೀಕಿಸಿದರು. ಎಡಿಜಿಪಿ ಚಂದ್ರಶೇಖರ್ ಇವರು ಅಕ್ರಮ ಆಸ್ತಿ ಹಾಗೂ ಭ್ರಷ್ಟಾಚಾರ ಕುರಿತು ದಾಖಲೆ ಸಮೇತ ಎಚ್.ಡಿ. ಕುಮಾರಸ್ವಾಮಿಯವರು ಬಹಿರಂಗಗೊಳಿಸಿದ್ದಾರೆ. ಆದರೂ ಸರ್ಕಾರ ತನಿಖೆಗೆ ಮುಂದಾಗುತ್ತಿಲ್ಲ. ಹಿಮಾಚಲ ಮೂಲ ಕೆಡರಾಗಿರುವ ಚಂದ್ರಶೇಖರ್ ಇವರು ಕಳೆದ 25 ವರ್ಷಗಳಿಂದ ರಾಜ್ಯದಲ್ಲಿಯೇ ಬಿಡಾರ ಹೂಡಿದ್ದಾರೆ. ಕೂಡಲೇ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕು. ಅಧಿಕಾರಿ ವಿರುದ್ಧ ಕೇಂದ್ರಕ್ಕೂ ದೂರು ನೀಡಲಾಗುತ್ತದೆ ಎಂದರು. ಎಚ್.ಡಿ. ಕುಮಾರಸ್ವಾಮಿ ಉದ್ದೇಶಿಸಿಯೇ ಬರ್ನಾಡ್ ಶಾ ಉಲ್ಲೇಖಿಸಿದ್ದಾರೆ. ಅಪಮಾನಿಸುವ ಉದ್ದೇಶ ಸ್ಪಷ್ಟವಾಗಿದೆ ಎಂದರು. ಯಾರಿಗೆ ಕುಮಾರಸ್ವಾಮಿ ಬೆದರಿಸಿಲ್ಲ. ತನಿಖೆಗೆ ಸಹಕರಿಸಿದರೂ ದುರುದ್ದೇಶಪೂರ್ವಕವಾಗಿ ಚಂದ್ರಶೇಖರ್ ವರ್ತಿಸಿದ್ದಾರೆ ಎಂದು ಆರೋಪಿಸಿದರು. ಒಬ್ಬ ಅಧಿಕಾರಿ ಲೋಕಾಯುಕ್ತದ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಕೇಂದ್ರದ ಸಚಿವರ ಬಗ್ಗೆ ತನ್ನ ಇಲಾಖೆಯ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯುವ ಮೂಲಕ ಏನು ಶಬ್ದಗಳನ್ನು ಬಳಕೆ ಮಾಡಿದ್ದಾನೆ ಅದು ಅವನ ಉದ್ದಟತನವನ್ನು ತೋರಿಸುತ್ತದೆ. ಯಾವುದೇ ಅಧಿಕಾರಿ ಚುನಾಯಿತ ಪ್ರತಿನಿಧಿಗಳಿಗೆ ಏನು ಗೌರವವನ್ನು ಕೊಡಬೇಕು, ಅವರ ಪ್ರೋಟೋಕಾಲ್ ಏನು ಅನ್ನೋದ್ರ ಬಗ್ಗೆ ಅಂತ ಹಿರಿಯ ಅಧಿಕಾರಿಗೆ ಅದರ ಅರಿವಿರುತ್ತದೆ. ಪ್ರೋಟೋಕಾಲ್ ಬಿಟ್ಟು ಯಾವ ಅಧಿಕಾರಿಗಳು ಕೂಡ ಚುನಾಯಿತ ಪ್ರತಿನಿಧಿಗಳ MLA ಆಗಿರ್ಬೋದು, MP ಆಗಿರ್ಬೋದು, ಅವರಿಗೂ ಕೂಡ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನಲ್ಲಿ ನಿರ್ಧಾರ ಮಾಡಿದೆ. ಬಹಳಷ್ಟು ಜನ ನಾವು ಅದನ್ನು ಹೆಚ್ಚು ಒತ್ತು ಕೊಡೋದಕ್ಕೆ ಹೋಗೋದಿಲ್ಲ. ಒಬ್ಬ ಶಾಸಕರು ಯಾವುದೇ IAS ಆಫೀಸರ್ ಕೊಠಡಿಗೆ ಹೋದರೆ ಅಧಿಕಾರಿಗಳು ಎದ್ದು ನಿಂತು ಆ ಶಾಸಕನನ್ನು ತೆಗಿಬೇಕು, ಕುಂದಿರಿಸಬೇಕು ಅಂತಕ್ಕಂಥದ್ದು ಪ್ರೋಟೋಕಾಲ್. ಹೋಗುವಾಗ ಡೋರ್ವರೆಗೆ ಬಂದು ಕಳಿಸಬೇಕು ಅನ್ನೋದು ಕೂಡ ಪ್ರೋಟೋಕಾಲ್. ಬಹಳಷ್ಟು ಹಿರಿಯ ಅಧಿಕಾರಿಗಳು ಇದನ್ನು ಮಾಡ್ತಿದ್ರು. ಅಧಿಕಾರಿಗಳನ್ನೆಲ್ಲ ಮಾಡ್ತಿರ್ತಾರೆ. ಶಾಸಕರು ಬಂದರೆ ನಿಂತೆ ಮಾತಾಡಿಸ್ತಾರೆ. ಇಂಥ ಉದ್ದಟತನಗಳನ್ನು ನಾವು ಸಹಿಸಿ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಸಚಿವರಿಗೆ ಅವನು ಬಳಸಿರುವ ಪದ ಅವನು ಬಳಸಿದ್ದೇನೇ ಇರಲಿ, ಆದರೆ ನನಗೆ ನೋವುಂಟು ಮಾಡಿದ್ದು ಆ ಅಧಿಕಾರಿಯನ್ನ ಪ್ರೊಟೆಕ್ಟ್ ಮಾಡಬೇಕಾರಲ್ಲ ಈ ಸರ್ಕಾರದ ಮಂತ್ರಿಗಳು. ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ, ಏನ್ ಹೇಳಿದ್ದಾನೆ, ಬರ್ನಾಡ್ ಶಾ ಅವರು ಹೇಳಿದ ಇದನ್ನ ಉಲ್ಲೇಖ ಮಾಡಿದ್ದಾನೆ. ಅವ್ರು ನಮಗೆ ಹೇಳಿದ್ದಾನೆ, ಯಾಕೆ ತಿಳ್ಕೋಬೇಕು ಅನ್ನುವ ಮಾತನ್ನ ಹೇಳ್ತಾರಲ್ಲ. ಬರ್ನಾಡ್ ಶಾ ಯಾವ ಸನ್ನಿವೇಶದಲ್ಲಿ ಹೇಳಿದ್ದ ಗೊತ್ತಿಲ್ಲ. ಇವರು ಯಾವ ವ್ಯಕ್ತಿಯ ಬಗ್ಗೆ ಅವ್ರು ಬರೆದಿರೋದು ಕುಮಾರಸ್ವಾಮಿಯ ಬಿಹೇವಿಯರ್ ಬಗ್ಗೆ ನೀವು ಹೆದರಬೇಡ್ರಿ, ಕೆಲಸ ಮಾಡ್ರಿ, ಏನೇನೋ ಹೇಳುವ
ಇದನ್ನ ಕೋಟ್ ಮಾಡ್ತಾನೆ ಅಂದ್ರೆ, ಹಂದಿಗೆ ಓದಿಸ್ತಕ್ಕಂಥ ಶಬ್ದವನ್ನ ಬಳಸಿ ಕೋಟ್ ಮಾಡ್ತಾನೆ ಅಂದ್ರೆ ಅದು ಉದ್ದಟತನದ ಪರಮಾವಧಿ. ಸಾಮಾನ್ಯ ಸಣ್ಣ ಮಕ್ಕಳಿಗೂ ಗೊತ್ತಾಗ್ತದೆ ಅದನ್ನ ಅವರಿಗೆ ಬಳಸಿದ್ದಾನೆ. ಅವ್ರು ಯಾಕೆ ಅದನ್ನ ನನಗೆ ಬಳಸ್ಯಾರೆ ಅಂತ ತಿಳ್ಕೋಬೇಕು ಅಂತ ಮಂತ್ರಿಗಳು ಮಾತಾಡ್ತಾರೆ ಅಂದ್ರೆ, ಇದು ಮುಖ್ಯಮಂತ್ರಿಗಳು ಅದೇ ದಾಟಿಯಲ್ಲಿ ಮಾತಾಡ್ತಾರೆ, ಹೋಮ್ ಮಿನಿಸ್ಟರ್ ಅದೇ ದಾಟಿಯಲ್ಲಿ ಮಾತಾಡ್ತಾರೆ. ಹಾಗಾದ್ರೆ ಬಹುತೇಕ ಪತ್ರ ಅವರ ಪಕ್ಷದಿಂದಲೇ ಬಂದಿದೆ ಅಂತ ನನಗನ್ನಿಸ್ತು. ಎಲ್ಲಿ ತಯಾರಾಯಿತು ಪತ್ರ ಅನ್ನೋದು ನನಗೆ ಗೊತ್ತಿದೆ ಅಂತ ಏನು ಕುಮಾರಣ್ಣವ್ರು ಹೇಳಿರಲ್ಲ, ಅದು ಈಗ ಇವರು ಬಿಹೇವ್ ಮಾಡೋದು ನೋಡಿದ್ರೆ ಅವರೇ ಆ ಶಬ್ದಗಳನ್ನ ಬರೆದು ಅವ್ರು ಕೈ ಹಾಕ್ಕೊತಾರೆ ಅನ್ನೋದು ಎತ್ತಿ ತೋರಿಸ್ತದೆ. ಹಾಗಾಗಿ ಇಂಥ ಉದ್ದಟತನ ಮಾಡೋದು ಇವತ್ತು ಕುಮಾರಣ್ಣ ಮಾಡಿರೋದು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಅದನ್ನ ನೀವು ಆ ಎಂಗಲ್ ನಲ್ಲಿ ನೋಡಿದ್ರೆ ಮುಂದೊಂದು ದಿನ ನಿಮಗೂ ಬರ್ತದೆ. ಅಧಿಕಾರಿಗಳಿಗೆ ನೀವು ಲಿಬರ್ಟಿಯನ್ನ ಕೊಟ್ರೆ ಎಲ್ಲರ ತಲೆ ಮೇಲೆ ಬಂದು ಕೂತಿರೋದನ್ನ ನಾವು ಈಗಲೇ ಬೇಕಾದಷ್ಟು ಆಗಿದ್ದಾರೆ. ಮತ್ತೆ ನೀವು ಅವರಿಗೆ ಇಂಥ ಅಧಿಕಾರಿಗೆ ನೀವು ಶಿಕ್ಷೆ ಕೊಡದೆ ಈಗ ಅವ್ರ ಮೇಲೆ ಏನೇನು ಅವ್ಯವಹಾರಗಳನ್ನ ಮಾಡಿದಾನ ಅನ್ನೋದಕ್ಕೆ ಕುಮಾರಸ್ವಾಮಿ ಅವರು ದಾಖಲೆ ಸಮೇತ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ, ಮಹಂತೇಶ್ ಪಾಟೀಲ್ ಅತ್ತನೂರು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಎನ್ ಶಿವಶಂಕರ್, ಬುಡ್ಡನಗೌಡ, ಸಣ್ಣ ನರಸಿಂಹ ನಾಯಕ, ಅಮರೇಶಪ್ಪ ಆಶಾಪೂರು, ನಾಗರಾಜ್ ಗೌಡ, ನರಸಪ್ಪ ಆಶಾಪೂರು ಉಪಸ್ಥಿತರಿದ್ದರು.